ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ಟೈಮ್ ನೋಡ್ರಿ 4 ಆಗಿ ಹೋಗಿದೆ. ನಾನು 4 ಗಂಟೆಗೆ ಎದ್ದಿದ್ದೆ. ಶ್ರಾವಣ ಬಂತಲ್ಲ, ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನು ಮನೆಯೆಲ್ಲ ಜೀಡಿ ಮಾಡ್ಕೊಂಡು ಇವು ಪಾಡುಗಳನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ನೋಡ್ರಿ, ಇಷ್ಟೆಲ್ಲ ಸಾಮಾನು ಅದಾವ ನಮ್ಮ ಮನ್ಯಾಗ. ಅವೆಲ್ಲ ನೋಡಿ ದಿಲ್ಲಿ ಬಡಂಗೆ ಆಗ್ತಿಲ್ಲ. ಅದು ಒಬ್ಬೈಕ್ನ ಮಾಡ್ಕೋಬೇಕು ಎಲ್ಲಾನು. ಇಷ್ಟೆಲ್ಲ ಸಾಮಾನು ಅದಾವ. ಮ್ಯಾಲೆ ಹತ್ತಿ ಮಾಡಿ ಎಲ್ಲ ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಈಗ ಜೀಡಿ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡ್ತೀನಿ ನಾನು. ಆಮೇಲೆ ಸಿಗ್ತೀನಿ. ನೋಡ್ರಿ ಫ್ರೆಂಡ್ಸ್, ನಾನು ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಂದು 2 ಗ್ಲಾಸ್ ನೀರು ಕಾಸ್ಕೊಂಡು ಕುಡಿಬೇಕಂತ ನೀರು ಕಾಯಕ್ಕಿಟ್ಟೀನಿ. ಈ ಫೋನು ಚಾರ್ಜ್ ನಿಂದ್ರಂಗೆ ಇಲ್ರಿ. ಇದು ಫೋನ್ ಚಾರ್ಜ್ ನಿಂದ್ರಲಾರ್ದಕ್ಕನ ಅರ್ಧ ಆಗ್ತೈತಿ ಕೆಲಸ, ಅರ್ಧ ವಿಡಿಯೋ. ನೀರು ಕಾಯಕ್ಕಿಟ್ಟೀನಿ. ಸ್ವಲ್ಪ ಬಿಸಿ ಆದ ಕೂಡಲೇ ಹಾಕ್ಕೋತೀನಿ ನಾನು. ಎದ್ದ ಕೂಡಲೇ ಫ್ರೆಶ್ ಅಪ್ ಆಗಿ 1-2 ಗ್ಲಾಸ್ ನೀರು ಕಾಸ್ಕೊಂಡು ಕುಡಿದ್ರೇ ನಂಗೆ ಸಮಾಧಾನ ಆಗ್ತೈತಿ. ಬೆಳಗ್ಗೆ ಇದೇ ನನಗೆ. ಮತ್ತೆ ಫೋನ್ ಚಾರ್ಜಿಗೆ ಇಡ್ತೀನಿ. ಚಾರ್ಜ್ ಭಾಳ ಇಲ್ಲ ಇದು. ಮತ್ತು ಆಮೇಲೆ ಸಿಗ್ತೀನಂತ ನಿಮಗೆ. ನೋಡ್ರಿ ಫ್ರೆಂಡ್ಸ, ಹೊರಗಿನ ಕತ್ಲು ಐತಿ. ಈಗ ಅರ್ಧ ಅಡುಗೆ ಮನೆ ಆಗ್ಯದ ನಂದು. ಚಾರ್ಜ್ ಆಯ್ತೈತಿ. ಈಗ ಫೋನ್ ಚಾರ್ಜ್ ಆಗಿಂದ ಈಗ ಚಾಲೂ ಮಾಡಿದೆ. ಅರ್ಧ ಆಗ್ಯದಿನ ಈಗ ಅಡುಗೆ ಮನೆ. ಈ ಕಿಟಕಿಗಳು ನೋಡ್ರಿ ಸ್ವಚ್ಛ ಮಾಡ್ಕೋತ ತಕ್ಕೋತ ಇದ್ರೆ ಚಲೋ. ಇರಲಿಲ್ಲ ಅಂತಂದ್ರೆ ಜೀಡಿ ಗಟ್ಟಿ ಬಿಡ್ತಾವೆ. ಜೀಡಿ ಇರಬಾರ್ದು ಮನ್ಯಾಗ. ಜೀಡಿ ಅಲ್ಲಿ ಕಾಣಿಸ್ತಾವ ಅಲ್ಲಿ ಹೊಡೆದು ಬಿಡ್ಬೇಕು ಅವ್ನು ಜೀಡಿನ. ನೆಗೆಟಿವ್ ಎನರ್ಜಿ ಇರ್ತದಂತ, ಈಗ ಆಗ್ತದತ್ತದು. ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಒಬ್ಬಾಕಿನೇ ಕ್ಯಾಮ್ರಾ ಸ್ಟಾರ್ಟ್ ಮಾಡಬೇಕು, ಕ್ಯಾಮ್ರಾ ಹಿಡಿಬೇಕು. ನಮ್ಮ ಮನೆಯವ್ರಿನ ಮಲ್ಕೊಂಡಾರ. 4:15ಗೆ ಸ್ಟಾರ್ಟ್ ಮಾಡಿದ್ದೆ ನಾನು. 5:15 ಆಗ್ಲಿಕ್ಕೆ ಬಂದದೀಗ. ಒಂದು ಅಡುಗೆ ಮನೆಯೇ ಮುಗ್ದಿಲ್ಲ. ಧೂಳು ಭಾಳ್ರಿ ಇಲ್ಲಿ ಬಿಜಾಪುರದಾಗ. ಅದು ಎಲ್ಲಿದು ಬರ್ತದೋ ಏನೋ, ಹಾಳು ಮಣ್ಣಿನ ಧೂಳು ತರಲ್ಲ. ಮಾಡಿನೇ ಸಾಕಾಗ್ತದೆ. ನಮ್ಮ ಮೊದಲು ಮಕ್ಕಳ ಜೊತೆಗೆ ಸುಣ್ಣ ಹಚ್ಕೋತಿದ್ದೀವಿ ರೀ ಗೋಡೆಗೆ. ಮಕ್ಕಳು ಮಾಡ್ತಿದ್ರು ಕೈ ಒಳಗೆ. ಅಂದರೂ ಬಂದಾಗ ಮಾಡಿ ಹೋಗ್ತಾರ್ರಿ ಅವರು. ನಮಗೆ ಹಬ್ಬಕ್ಕೆ ಸರಿ ಅನ್ಸಂಗಿಲ್ಲಲ್ರಿ ಹಾಗೆ ಹಬ್ಬ ಮಾಡೋದು. ಎಷ್ಟು ಆಗ್ತೈತೆ ಅಷ್ಟು ನಾನು ಮಾಡ್ಕೊಳತ್ತೀನಿ. ನೋಡಿರಿ, ಕ್ಲೀನ್ ಆಯ್ತಿದೀಗ. ಇನ್ನೂ ಒಂದು ಸ್ವಲ್ಪ ಮಾಡಬೇಕು. ಅಂದರೂ ನನ್ನ ಮನ್ಸಿಗೆ ಸಮಾಧಾನ ಆಗೋದಿಲ್ಲ. ಪೂರ್ತಿ ಕ್ಲೀನ್ ಆಗೋ ತನಕ ನನ್ನ ಮನ್ಸಿಗೆ ಸಮಾಧಾನನೇ ಆಗೋದಿಲ್ಲ. ನಾ ಕತ್ಲು ಐತಿ ನೋಡ್ರಿ ಹೊರಗೆ. ಕಿಟಕಿ ಕಾಣಿಸ್ತಿದೆಯಾ? ಮತ್ತು ಆಮೇಲೆ ಸಿಗ್ತೀನಂತ ನಿಮಗೆ. ನೋಡ್ರಿ ಫ್ರೆಂಡ್ಸ, ನಾನೆಲ್ಲ ತಿಕ್ಕೊಳ್ತಾ ಇದ್ದೀನಿ ಇದನ್ನ. ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾವೇ ಅಡುಗೆ ಮಾಡ್ತಿರ್ತೀವಲ್ರಿ, ಸ್ವಚ್ಛ ಅನ್ಸಂಗಿಲ್ಲ. ಕ್ಲೀನ್ ಮಾಡ್ಕೋತಾ ಇದ್ರೂ ಚಲೋ. ನೋಡ್ರಿ ಎಷ್ಟು ರಾಡಿ ಬರ್ತೈತಿ. ಇಲ್ಲೇ ಸಿಕ್ಕಿ ಕಳಿಸ್ಬಿಡ್ತೀನಿ ರೀ ಅದನ್ನು. ಇನ್ನು ಎಲ್ಲ ಟೈಲ್ಸ್ ಒರೆಸ್ಕೋಬೇಕು. ಮ್ಯಾಗಿನೂ ಒರೆಸ್ಕೊಂಡು ತೊಳಿಬೇಕು ಎಲ್ಲ ಕೆಳಗಿಂದ.
ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಇವತ್ತು ನಮ್ಮ ಮನೆ ಕ್ಲೀನ್ ಮಾಡ್ಕೊಂಡಿದ್ನೆಲ್ಲ ನಮ್ಮ ಮನೆಯವರು ಪೂಜೆ ಮಾಡ್ಯಾರ. ಅವ್ರದ್ದೇ ರೀ ಪೂಜೆ ಹಿಂಗೆ ಮಾಡ್ತಾರೆ. ಸಮಾಧಾನಲೇ ಟೈಮ್ ತೊಗೊಂಡು ಆ ಹೂವೆಲ್ಲ ಒಂದೊಂದೊಂದೊಂದೊಂದೇ ಚೆಂದಾಗೆ ಕುಂದಿರ್ಬೇಕು ದೇವ್ರ ಮುಂದೆ. ದೇವ್ರ ಮ್ಯಾಲೆ ಅಟ್ಟ ಸೊಟ್ಟ ಆಗಬಾರ್ದು, ಆ ಕಡೆ ಆಗಬಾರ್ದು. ಈಗ ಧೂಪ ಹಚ್ಚಿಟ್ರೆ ನಿಮಗೆ ಇವತ್ತು ಒಂದು ಹೊಸದ ರೆಸಿಪಿ ಹೇಳ್ತೀನಿ, ಬರ್ರಿ ನೋಡೋಣಂತ. ನೋಡ್ರಿ ಫ್ರೆಂಡ್ಸ, ಇದು ಸೋರೆಕಾಯಿಲೆ ಒಂದು ಸ್ವೀಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕು ಸಾಮಾನಪ್ಪ ಅಂತಂದ್ರೆ, ಸೋರೆಕಾಯಿ ತುರ್ಕೋಬೇಕು, ಇದು ಕೊಬ್ಬರಿ ರುಬ್ಕೋಬೇಕು, ಬೆಲ್ಲ, ತುಪ್ಪ, ಆಮೇಲೆ ದ್ರಾಕ್ಷಿ, ಒಂದಿಷ್ಟು ಗೋಡಂಬಿ ಮತ್ತು ಏಲಕ್ಕಿ, ಸ್ವಲ್ಪ ನೆನೆ ಹಾಕಿದ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ನಾನು. ಇದನ್ನು ರುಬ್ಕೊತೀನಿ, ರುಬ್ಕೊಂಡು ಕುದಿಯೊಳಗೆ ಇಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಅಂತ ನಿಮಗೆ. ಇದನ್ನು ಸೋರೆಕಾಯಿ ಹೆರ್ಚ್ಕೊಂಡು ಆಮೇಲೆ ಅದು ಕಾಯಿ ತುರಿದು ಹಾಲು ತಕ್ಕೋತೀನಂತ. ಇದಕ್ಕೆ ಹಾಲು ಬೇಕ್ರಿ ಅದಕ್ಕೆ ಮಾಡ್ಲಕ್ಕೆ. ಕಾಯಿ ಹಾಲು ಮಾಡ್ಕೋತೀನಂತ ನಾ ಈಗ. ಈ ಅಕ್ಕಿ ಏನದಲ್ರಿ, ಅಕ್ಕಿನ ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ ಒಂದು 2 ತಾಸು. ನಾನು 2 ತಾಸು ನೆನೆ ಇಟ್ಕೊಂಡಿರ್ಬೇಕು ಇದನ್ನು. ಇಲ್ಲ ಅನ್ನ ಮಾಡೋಕ್ಕಿಟ್ರು ಬರ್ತದೆ. ನಾನು ನೆನೆ ಇಟ್ಕೊಂಡಿದ್ನಿ. ಮತ್ತು ಸ್ವಲ್ಪ ರುಬ್ತೀನಿ ಇದನ್ನು, ಸ್ವಲ್ಪ ಆಗಚ್ಚಗಳು ರುಬ್ಕೋತೀನಿ. ಸೌಡ ಅಂತಾರಲ್ರಿ, ಆ ಥರ ರುಬ್ಕೋತೀನಿ. ನೋಡ್ರಿ ಫ್ರೆಂಡ್ಸ, ರುಬ್ಕೊಂಡೆ ನಾ ಇದನ್ನು. ರುಬ್ಕೊಂಡಂಥ ಅಕ್ಕಿನ ಇಲ್ಲೇ ನೀರು ಕುದಿಯಾಕೆ ಇಟ್ಟಿದ್ದೆ ನಾನು. ಈ ನೀರಿಗೆ ಹಾಕೋತೀನಿ. ಒಂದು ಸ್ವಲ್ಪನೇ ಕುದೀಲಿ ಇದು. ಇದನ್ನು ಹೆಚ್ಕೊಳ್ಳೋತನ, ಸೋರೆಕಾಯಿ ಹೆಚ್ಕೊಳ್ಳೋತನ. ಇದು ಕಾಯಿನ ಪೀಲರ್ಲೆ ತಕ್ಕೋಬೇಕ್ರಿ. ಇದನ್ನ ಹಿಂಗೆ ತುರ್ಕೋಬೇಕು. ಇದನ್ನ ಮ್ಯಾಗಿಂದ ಕಪ್ಪಾಗಿರ್ತದಲ್ಲ, ಎಳೆದಿರ್ಬೇಕು. ಇದು ಬಲ್ತಿರಬಾರ್ದು, ಎಳೆದಿರ್ಬೇಕು. ಇದನ್ನೇನದೆ ಇದ್ರೊಳಗೆ ತುರ್ಕೋತೀನಿ ನಾನು. ತುರ್ಕೊಂಡು ಆಮೇಲೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ. ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಿದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡ್ರಿ. ಮನೆ ಕ್ಲೀನಿಂಗ್ ಜೊತೆ ಇವತ್ತೊಂದು ಸ್ವೀಟ್ ರೆಸಿಪಿ. ನೋಡ್ರಿ, ಹಸಿ ಕೊಬ್ಬರಿನ ರುಬ್ಕೊಂಡಿನಿ ನಾನು. ಇದನ್ನೀಗ ಹಿಂಗೆ ಸೋಸ್ಕೊಂಡು ಹಾಲು ತಕ್ಕೋಬೇಕು. ಇದನ್ನು ಕೊಬ್ಬರಿ ಹಾಲನ್ನು ತೆಗೆದಿದ್ರಾಗನ ಮಾಡ್ಬೇಕು. ಅದನ್ನು ಹಿಂಗೆ ಹಾಲು ಬರ್ಬೇಕ್ರಿ. ಇದು ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಮತ್ತು ಈ ಸೋರೆಕಾಯಿ ಏನದ ಹಿಂಗೆ ತುರ್ಕೋಬೇಕು. ಈ ಥರ ತುರಿಯೋ ಮನೆಯೊಳಗೆ ತುರ್ಕೋಬೇಕು ಸಣ್ಣಗೆ. ಆಮೇಲೆ ತೋರಿಸ್ತೀನಂತ ನಿಮಗೆ. ಮತ್ತೆ ನೋಡ್ರಿ, ಸೋಸ್ಕೊಂಡೆ ನಾನು. ಈ ರೀತಿ ಹಾಲು ಬರ್ತಾವೆ ಇವು. ಇದು ಅದರದ್ದು ರುಬ್ಬಿ ಸೋಸಿ ಉಳ್ದದ್ದು. ಇದನ್ನು ಚೆಲ್ಲಿ ಬಿಡ್ಬೇಕು. ಇದನ್ನು ನೀವು ಯೂಸ್ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ತೀನಿ. ಇದ್ರೊಳಗೆ ಗೋಡಂಬಿ ಅಂತಿಲ್ಲ, ದ್ರಾಕ್ಷಿ ಮತ್ತು ಬಾದಾಮ ಹುರ್ಕೋತೀನಿ. ಗೋಡಂಬಿ ಇದ್ದಿದ್ದಿಲ್ಲ.
ಇಟ್ಟಿರ್ತಕ್ಕಂಥ ಇದನ್ನು ಹಾಕ್ಕೊತೀನಿ. ಏನದು ಸೋರೆಕಾಯಿ ಸ್ವಲ್ಪ ಹುರ್ಕೋಬೇಕು ಇದನ್ನು ತುಪ್ಪದೊಳಗೆ. ದ್ರಾಕ್ಷಿ ಉಳಿದಿತ್ತು ಅಂತ ಅನಿಸ್ತೈತಿ, ಒಂದೆರಡು ದ್ರಾಕ್ಷಿ ಉಳಿದಾವ ಹುರಿಯಕ್ಕೆ ಹಾಕಿದ್ದು ನೋಡ್ರಿ. ಈ ರೀತಿ ಹುರ್ಕೋಬೇಕು ಇದನ್ನು. ಸ್ವಲ್ಪ ಮೆತ್ತಗಾಗ್ತೈತಿ ಹುರಿದ್ರೆ. ಈಗ ಇದಕ್ಕೆ ನಾನು ಅಕ್ಕಿನ ನೆನೆ ಇಟ್ಟು ರುಬ್ಕೊಂಡಿದ್ನಿ ಮತ್ತು ಕುದಿಸಿದೆ. ಅರ್ಧಂಬರ್ಧ ಕುದ್ದದಿದು. ಇದನ್ನು ಇದಕ್ಕೆ ಹಾಕೋತೀನಿ. ಇನ್ನೊಂದು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೋತೀನಿ. ಬಿಸಿ ನೀರು ಬೇಕಿರುತ್ತೆ. ಕಾಯಿ ಹಾಕ್ತೀನಿ ಅಂತ ಅದಕ್ಕೆ ನೀರು. ಮತ್ತು ಇದು ರುಬ್ಬಿಟ್ಕೊಂಡಿದ್ನೆಲ್ಲ ಕಾಯಿ ಹಾಲು ಇದನ್ನು ಹಾಕ್ತೀನಿ. ಕೊಬ್ಬರಿ ಹಾಲು ಅಂತಾರಲ್ರಿ, ಸ್ವಲ್ಪ ಗಸಿ ಗಸಿ ಕೆಮ್ಮು ಬಂದೈತಿ. ಇದನ್ನು ಸಣ್ಣ ಉರಿ ಮೇಲನ ಕುದಿಸ್ಬೇಕ್ರಿ. ಹಾಲು ಒಡಿಬಾರ್ದು. ಇದು ಸ್ವೀಟಿಗೆ ಹೆಸರು ಏನಪ್ಪ ಅಂತಂದ್ರೆ ಸೋರೆಕಾಯಿ ಹಲ್ವಾ. ಸೋರೆಕಾಯಿ ಹಲ್ವಾ ಅಂತಾರೆ ಇದಕ್ಕೆ. ಈ ರೀತಿ ಬಾದಾಮಿನ ಸಣ್ಣಗೆ ಕುಟ್ಕೊಂಡಿದ್ದೆ ನಾನು. ಇದನ್ನ ಈಗ ಹಾಕ್ತೀನಿ. ಹುರಿದ್ಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ಕುಟ್ಕೊಂಡಿದ್ದೆ ನಾನು. ಈಗ ಇದಕ್ಕೆ ಬೆಲ್ಲನ ಸೋಸ್ಕೊಂಡು ಹಾಕೊಂಡ್ಬಿಡ್ತೀನಿ. ಏನಾದರೂ ಕಸರು ಇರ್ತದಲ್ಲ ಬೆಲ್ಲದೊಳಗೆ, ಮತ್ತು ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಒಂದು ಚಿಟಿಕೆನೆ. ಏನೋ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಬೇಕು. ಟೇಸ್ಟ್ ಬರ್ತದೆ ಅದು. ನೋಡ್ರಿ, ಒಬ್ಬಾಕಿನ ಕ್ಯಾಮ್ರಾ ಚಾಲು ಮಾಡೋದು, ಎಲ್ಲ ಸಜ್ಜು ಮಾಡ್ಕೊಳ್ಳೋದು ಎಲ್ಲ ಒಬ್ಬಾಕಿನ ಮಾಡ್ಕೋತೀನಿ. ಇವತ್ತು 4 ಗಂಟೆಗೆ ಎದ್ದೀನಿ. ಮನೆ ಕ್ಲೀನ ಮಾಡಿಕೊಂಡೆ. ಮನೆ ಅಂತಂದ್ರೆ ಅಡುಗೆ ಮನೆ ಒಂದೇ ಆಯಿತು. ನನಗೆ ಸಾಕಾಗಿಬಿಡ್ತು. ಚಕ್ರ ಬರ್ಲಾಕತ್ಬಿಡ್ತು. ಅದಕ್ಕೆ ಅಡುಗೆ ಮನೆ ಒಂದೇ ಕ್ಲೀನ್ ಮಾಡ್ಕೊಂಡು ಬಿಟ್ಬಿಟ್ಟೆ. ಮತ್ತು ನಾಳೆಗೆ ಚಾಲು ಮಾಡ್ಬೇಕಿನ್ನು ಹೊರಗಿನ ರೂಮ್ಗಳನ್ನ. ನಾಳೆ ಮತ್ತು ನಸಕ್ಲೆ ಎದ್ದು ಮತ್ತೆ ಮಾಡ್ಕೋಬೇಕು. ದಿನ ಒಂದೊಂದೇ ಮಾಡ್ಕೋತೀನಿ ನಾನು. ಒಂದೇ ದಿನ ಅಷ್ಟೂ ಹಿಡಿಯಂಗಿಲ್ಲ. ನೋಡ್ತೀವಿ, ಸ್ವಲ್ಪ ಕುದಿಬೇಕಿದು. ನೋಡ್ರಿ ಫ್ರೆಂಡ್ಸ, ಇದನ್ನು ಕುದೀತಾ ಕೈ ಬಿಡಬಾರ್ದು. ಇದನ್ನು ಹಂಗೆ ತಿರುವುತ್ತಾ ಇರ್ಬೇಕು. ಹಿಂಗೆ ಕೈ ಆಡ್ತಾ ಇರ್ಬೇಕು ಹಿಂಗೆ. ಯಾಕಂದ್ರೆ ತಳ ಹತ್ತಿ ಬಿಡ್ತದೆ. ಅಕ್ಕಿ ಹಾಕಿರ್ತೇವಲ್ಲ, ಎರಡು ಕೂಡಿಸಿ ತಳ ಹಿಡಿದು ಬಿಡ್ತದೆ. ಈಗ ನಾನು ಕರೆದಿಟ್ಕೊಂಡಿದ್ನಲ್ಲ ತುಪ್ಪದೊಳಗೆ, ಇದು ದ್ರಾಕ್ಷಿ ಮತ್ತು ಇದು ಏಲಕ್ಕಿ ಪುಡಿ, ಬಾದಾಮಿನ ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದು. ಬಾದಾಮಿ ಒಂದೊಂದೇ ಬಾಯಲ್ಲಿ ಸಿಗ್ತದೆ. ಇದು ತಿನ್ನುವಾಗ, ಪಾಯಸ ತಿನ್ನುವಾಗ. ನೋಡ್ರಿ ಪಾಯಸ ಹೆಂಗಾಗ್ಯದಂತ ಹೇಳ್ರಿ. ಕಲರ್ ಏನಷ್ಟು ಸರಿ ಅನಿಸೋದಿಲ್ಲ, ಕರೆ ಟೇಸ್ಟ್ ಮಾತ್ರ ಭಾರಿ ಆಗ್ತದೆ ಇದು.
ಕಾಯಿ ಹಾಲು ಹಾಕಿರ್ತೇವಲ್ರಿ, ಕಾಯಿ ಹಾಲು, ಬೆಲ್ಲ, ಬಾದಾಮಿ, ಗೋಡಂಬಿ ಹಾಕಿಲ್ಲ, ಸಾರಿ, ಗೋಡಂಬಿ ಇದ್ದಿದ್ದಿಲ್ಲ, ಏಲಕ್ಕಿ, ಆಮೇಲೆ ದ್ರಾಕ್ಷಿ ಹುರಿದ್ಬಿಟ್ಟು ಹಾಕೀನಿ. ಮತ್ತು ಸ್ವಲ್ಪ ಅಕ್ಕಿನ ರುಬ್ಕೊಂಡು ಹಾಕೀನಿ, ನೆನೆಯಿಟ್ಟು ಒಂದು ಅರ್ಧಂಬರ್ಧ ಕುದಿಸ್ಕೊಂಡು ಕಾಯಿ ಹಾಲನ್ನ ರುಬ್ಬಿಬಿಟ್ಟು ಸೋಸಿ ಹಾಕೊಂಡಿದ್ದೀನಿ. ಕಾಯಿ ಹಾಲೊಳಗೇನೆ ಮಾಡ್ದಂಗಿದು. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ. ನಮ್ಮ ಗುರುಗಳು ಹೇಳ್ತಿದ್ರು, ಅಣ್ಣನ ಕೆಡಿಸ್ಬಾರ್ದಂತ್ರಿ. ಉಣ್ಣೋ ಅಣ್ಣನ ಯಾರಿಗಾದ್ರೂ ಕೊಡ್ಬೇಕಂತ. ನಮಗೆ ಉಣ್ಣೋದಕ್ಕೆ ಆಗ್ಲಿಕ್ಕಂತಂದ್ರೂ ಬೇರೆದವ್ರಿಗೆ ಕೊಡ್ಬೇಕಂತೆ. ಯಾಕಂತಂದ್ರೆ ನಮಗೊಂದು ಅಕ್ಕಿ ಕಾಳನ್ನು ತಯಾರು ಮಾಡೋಕ್ಕಾಗಂಗಿಲ್ಲ, ಒಂದು ಜೋಳದ ಕಾಳನ್ನು ತಯಾರು ಮಾಡೋಕ್ಕಾಗಂಗಿಲ್ಲ. ನಾವೇನಾರು ತಯಾರು ಮಾಡೋಕೆ ಆಗ್ತೈತೇನ್ರಿ? ನಮ್ಮಂಥ ಮನುಷ್ಯರಿಗೆ ಭೂಮಿ ತಾಯಿ ಕೊಟ್ಟಿರ್ತಾಳೆ, ಬೆಳೆದಿರ್ತಾನೆ ರೈತ. ಅದಕ್ಕೆ ಅಣ್ಣನ ಕೆಡಿಸ್ಬಾರ್ದಂತ. ಎಷ್ಟೋ ಜನ ಅಣ್ಣ ಇರ್ಲಾರ್ದ ಉಪವಾಸ ಇರ್ತಾರೆ ನೀರು ಕುಡ್ಕೊಂಡು. ಅಂಥವ್ರಿಗೆ ಆದರೂ ಕೊಡಬೇಕು. ಇಲ್ಲ ಅಂತಂದ್ರೆ ಆಕಳಿಗೆ, ದನಗಳಿಗೆ ಹಾಕಬೇಕು, ಎಮ್ಮಿಗೆ, ನಾಯಿ ನರಿಗೆ ಹಾಕಬೇಕು, ಪಕ್ಷಿಗಳಿಗೆ ಹಾಕಬೇಕು. ಕೆಡಿಸ್ಬಾರ್ದ್ರಿ. ಅಣ್ಣ, ಜೋಳದ ಕಾಳ, ಗೋಧಿ ಕಾಳ, ಅಕ್ಕಿ ಇವೇನೇ ಇರಲಿ, ಅವು ದವಸ ಧಾನ್ಯಗಳನ್ನು ಕೆಡಿಸಬಾರ್ದು. ಯಾವಾಗಲೂ ಹಿತಮಿತವಾಗಿ ಮಾಡಿಕೊಂಡು ಊಟ ಮಾಡಬೇಕು. ಇಷ್ಟು ಕೇಳ್ಕೊಳ್ಳೋದು ನೋಡಿ ನಿಮ್ಮ ಹತ್ರ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ರಿ ಪಾಯಸ ಹೆಂಗಾಗ್ಯದ ಅಂತ ಹೇಳ್ರಿ. ಬಿಸಿ ಇದೆ ಇದು ಇನ್ನೂ. ನೋಡ್ರಿ ಭಾಳ ಟೇಸ್ಟ್ ಆಕೈತ್ರಿ. ಯಾರಿಗೆ ಈ ಕಡೆ ಮಂದಿಗೆ ಗೊತ್ತಿಲ್ಲ, ನಮ್ಮ ಬಿಜಾಪುರ ಸೈಡ್, ಬಾಗಲಕೋಟೆ ಸೈಡ್ ಮಂದಿಗೆ ಮಾಡ್ಕೊಳ್ರಿ. ಆ ಕಡೆದವ್ರಂತೂ ಮಾಡೇ ಮಾಡ್ತಾರೆ. ಬೆಂಗಳೂರು, ಉಡುಪಿ, ಮಂಗಳೂರು ಕಡೆದವರು ಸೋರೆಕಾಯಿ ಅಂದ್ರೆ ಭಾಳ ಬಳಸ್ತಾರೆ ಅವರು. ನಮ್ಮ ಕಡೆ ಜನ ಅಷ್ಟೊಂದು ಬಳಸಂಗಿಲ್ಲ. ಬಳಸ್ತಿರ್ಬೋದು, ಆದರೆ ಈ ಥರ ಸ್ವೀಟ್ ಮಾಡೋದು ಗೊತ್ತೈತಿಲ್ಲ ಅಂತೇಳಿ ಒಂದು ಸ್ವೀಟ್ ಮಾಡಿ ತೋರಿಸಿದೆ ನಾನು. ಮಾಡ್ಕೊರಿ. ನಮಸ್ಕಾರ.